ನನಗೆ ಇನ್ನೇನು ಕಾಣಲಿಲ್ಲ. 2 ಗಿಡ ನೋಡಿದೆ, ಎಷ್ಟು ಚೆನ್ನಾಗಿ ಬೆಳೆದು ನಿಂತಿದ್ದಾವೆ ಅಂದ್ರೆ ನನಗೆ ಆ ಕೊಟ್ಟಿರೋ ಖುಷಿನೇ ಅದ್ರ ಮುಂದೆ ಅದು ಇಲ್ಲ. ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಅದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸೋದು ನನ್ನ ಒಂದು ಉದ್ದೇಶ. ಸೊ ಗಿಡಗಳನ್ನೋದು ತುಂಬಾ ಪ್ರೇಮ, ಮತ್ತೆ ಪರಿಸರ ಅನ್ನೋದು ತುಂಬಾ ಫಸ್ಟ್ ಇಂದನೂ ಒಂಥರ ಆತ್ಮೀಯತೆ, ಪ್ರಾಣಿ ಮತ್ತೆ ಪಕ್ಷಿ. ಸೊ ಹಾಗಾಗಿ ಏನ್ ನಾವು ಇವತ್ತಿದೀವಿ ಅಂತಂದ್ರೆ ಹಸುಗಳಿಂದನೇ. ನಮ್ಮ ತಾಯಿ ಹಸು ಮಾರಿ ಹಾಲು ಮಾರಿ ಸಾಕಿರೋದು, ಹಾಗಾಗಿ ಒಂಥರ ಅಭಿಮಾನ. ನಮಸ್ತೆ ಸರ್. ಈಗ ವೈದ್ಯರಾಗಿ ಇಲ್ಲಿ ಬಂದು ಸೇರ್ಕೊಂಡವರು ಸುಮಾರು ಒಂದು 4 ಎಕರೆ ಇದೆಯಲ್ಲ, 3 ಎಕರೆಲಿ ಎಲ್ಲ ರೀತಿಯ ಸಸಿಗಳನ್ನು ಮತ್ತು ತರಕಾರಿನೂ ಬೆಳೆದಿದ್ದೀರಾ, ಮತ್ತು ಮರಗಳು ಗಿಡಗಳು ಎಲ್ಲ ಹಿಂಗೆ ಏನು ಆಸಕ್ತಿ ಇದೆ, ಹೆಂಗೆ ಬಂತು ಸರ್? ಆಸಕ್ತಿ ಅನ್ನೋದೇನು ಅಂತಂದರೆ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಅದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸೋದು ನನ್ನ ಒಂದು ಉದ್ದೇಶ. ಯಾಕೆಂದರೆ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ ಅದಿಲ್ಲ ಇದಿಲ್ಲ ಅಂತ. ನಾನು ಕಂಪ್ಲೇಂಟ್ ಮಾಡಲ್ಲ, ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಮತ. ಎಲ್ಲ 1000 ಇದಿಲ್ಲ ಅಂತ ಹೇಳ್ತಾ ಕೂತ್ರೆ ಯಾವುದೂ ಸೊಲ್ಯೂಷನ್ ಸಿಗಲ್ಲ. ಬಟ್ ಎಲ್ಲರನ್ನೂ ಜೊತೆ ಕೊಟ್ಕೊಂಡು ನಾನು ಮುಂದೆ ನಿಂತ್ಕೊಂಡು ನಮ್ಮ ಸ್ಟಾಫ್ ಕೈ ಹಾಕಿದ್ರೆ ಯಾವುದೇ ಒಂದು ಆರೋಗ್ಯ ಕೇಂದ್ರಗಳು ಈ ತರ ಉತ್ತಮವಾಗಿ ಕೆಲಸ ಮಾಡ್ಬೋದು ಅಂದ್ರೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ನಿಮ್ಮ. ಸೊ ನನಗೇನು ಅಂತ ಪರಿಸರ ಆಸಕ್ತಿ ಹೆಂಗಿದೆ ನಿಮಗೆ? ಹೊಸಲಿ ಸೇರ್ಕೊಂಡಾಗ ನಾನು MBBS MD ಮುಗಿಸ್ಕೊಬಂದು ನಾನು ನನ್ನ ವೈಫ್ ಹೊಸಲಿ ಸೇರ್ಕೊಂಡಾಗ ಅವರೇ ಇನ್ಚಾರ್ಜ್ ಇದ್ರು. ಅವಾಗಲೂ 2 ವರ್ಷ ತುಂಬಾ ಕೆಲಸಗಳು ಮಾಡಿದ್ವಿ, ತುಂಬ ಹಾಸ್ಪಿಟ್ಲ್ ಅಪೋಗೇಟ್ ಮಾಡಿದ್ವಿ. ಅಲ್ಲೂ ಸ್ವಲ್ಪ ಇದ್ದಿರೋ ಜಾಗದಲ್ಲಿ ಈ ಥರ ಎಲ್ಲ ಗಿಡಗಳೆಲ್ಲ ನೆಟ್ಟಿ ಅಲ್ಲಿಂದ ಆಸಕ್ತಿ ಶುರುವಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಹಸಿರು ಭೂಮಿಲಿ ತೋರಿಸ್ಕೊಂಡಿದ್ವಿ. ಸೊ ಗಿಡಗಳನ್ನೋದು ತುಂಬಾ ಪ್ರೇಮ, ಮತ್ತೆ ಪರಿಸರ ಅನ್ನೋದು ತುಂಬಾ ಫಸ್ಟ್ ಇಂದನೂ ಒಂಥರ ಆತ್ಮೀಯತೆ, ಪ್ರಾಣಿ ಮತ್ತೆ ಪಕ್ಷಿ. ಸೊ ಹಾಗಾಗಿ ಏನ್ ನಾವು ಇವತ್ತಿದೀವಿ ಅಂತಂದ್ರೆ ಹಸುಗಳಿಂದನೇ. ನಮ್ಮ ತಾಯಿ ಹಸು ಮಾರಿ ಹಾಲು ಮಾರಿ ಸಾಕಿರೋದು, ಹಾಗಾಗಿ ಒಂಥರ ಅಭಿಮಾನ. ಸೊ ನಂದೇನು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಉತ್ತಮ ಜನರಿಗೆ ಹೇಳ್ಬೇಕು ಅಂತ. ಕ್ರೇಜಿ ಐಡಿಯಾಸ್ಗಳು, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋದು ತುಂಬಾ ಇಲ್ಲ. ಬಟ್ ಏನ್ ಸಿಕ್ಕರೋ ಅದನ್ನ ದುಡ್ಡೇ ಬರಬೇಕು, ಏನಿಲ್ಲ ಇವತ್ತು ನನ್ನಿಂದ ಹಾಕು ನಾಳೆ ಬಂತು ಇಲ್ಲನೂ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಶುರುವಾಗಿದ್ದು. ಅದೇ ರೀತಿ ನಮ್ಮ ಸಿಬ್ಬಂದಿಗಳ ಸಪೋರ್ಟ್, ಅವರು ಹಂಗೆ ಸರ್ ಅದ್ ಮಾಡೋಣ ಇದು ಮಾಡೋಣ, ಈ ಚಪ್ರ ಹಾಕೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಮೀನ್ ಬಿಡೋಣ ಅಥವಾ ಜೇನ್ ಮಾಡೋಣ, ಹಿಂಗೆ ಅವರು ಒಂದಕ್ಕೊಂದು ಮೋಟಿವೇಶನ್ ಆಗಿರ್ಬೋದು. ಒಂದಕ್ಕೊಂದು ನೋಡ್ಕೊಂಡು ಹನಿ ಕೂಡ ಹಳ್ಳ ಥರ. ಇದು ಒಂದು ದಿವಸ ಎಫರ್ಟ್ ಅಲ್ಲ ಸರ್, ಇದು ಎಷ್ಟೊಂದು ಹೇಳ್ತಾರೆ ನಂಗೆ ಅದೇ ಕಂಪ್ಲೇಂಟ್. 10,000 ಗಿಡ ಹಾಕಿದ್ರೆ 20,000 ಗಿಡ ಹಾಕಿದ್ರೆ ಅಂತೀವಿ ಸರ್. ಇರೋ ಗಿಡಗಳು ನಮ್ಗೆ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಷ್ಟು ಹಾಕಿದ್ರೆ ಇಲ್ಲಿ ಒಂದು 2,000 ಗಿಡಗಳಿದಾವೆ. 2,000 ಗಿಡಗಳನ್ನ ಮಕ್ಳ ತರ ನೋಡ್ಕೋಬೇಕು. ಏನಾರ ಒಂದು 15 ದಿವಸ ವ್ಯತ್ಯಾಸ. ಯಾರು ನೋಡ್ಕೋತಾರೆ? ಎಲ್ಲ ಎಲ್ಲ ನೀವು ಸೇರಿದಂತೆ ನಾವು ಸೇರಿಸಿ ಹೇಳಿದ್ನಲ್ಲ, ಒಬ್ರು ಕೇರ್ಟೇಕರ್ ಒಬ್ರು ಬರ್ತಾರೆ ನಾಯಕಹಳ್ಳಿಯಿಂದ, ಕುಮಾರಣ್ಣ ಅಂತ. ನಮ್ಮ ಸ್ಟಾಫ್ ಅಲ್ಲಿ ಜಗದೀಶು ಮತ್ತೆ ರಂಗಸ್ವಾಮಿ, ಕಿರಣ್ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ನಾವು ಪೇಷಂಟ್ ಫ್ರೀ ಆದಾಗ ಮಧ್ಯದಲ್ಲಿ ಸಂಜೆ ಮೇಲೆ ಮಧ್ಯಾಹ್ನ ಮೇಲೆ 1 ಗಂಟೆ ಮೀಸಲಿರ್ತಾರೆ, ನೋಡ್ಕೊಳ್ಳೋದು ಮಾಡೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಿರುತ್ತೆ. ಆಮೇಲೆ ಊರಿನ ಸಪೋರ್ಟ್ ತುಂಬಾ ಇದೆ ಸರ್. ಯಾಕೆಂದ್ರೆ ಇವತ್ತು ಒಂದು ಜಾಗ ಸಿಕ್ಕರೆ ಅದನ್ನ ಕಬಳಿಸ್ಕೊಂಡು ಅಂತ ನೀವು ನೋಡ್ತಿರ್ತೀರಾ. ಬಟ್ ಊರ ನೋಡಿ, ಆ ಸ್ಕೂಲಿಂದ ಸೇರಿ ಇಲ್ಲೊಂದು 18 ಎಕರೆನ ಈ ಕಡೆ ಒಂದು ಟ್ರಸ್ಟಿಗೆ ಕೊಟ್ಟಿರೋದು. ಆ ಟ್ರಸ್ಟಿಂದ ಇವತ್ತು ಈ ಹಾಸ್ಪಿಟಲ್ ಆಗಿರ್ಬೋದು, ಆ ಸ್ಕೂಲ್ ಆಗಿರ್ಬೋದು, ಕಾರ್ಲೆ ಅವ್ರ ಊರಿಗೆ ನಾವು ಶ್ಲಾಘನೆ ಮಾಡಲೇಬೇಕು. ಅವ್ರು ಕೊಟ್ಟಿರೋ ಡೊನೇಷನ್ ಇಂದ ಇವತ್ತು ಇಷ್ಟೆಲ್ಲ ಇದೆ. ಸೊ ನಮ್ದೇನು ಎಲ್ಲಿ ತನಕ ಮುಂದುವರಿತದೆ ಇದು? ಇದು ಏನು ಮುಂದುವರೆಯೋದೇನಿಲ್ಲ ಸರ್. ಇದು ನಾನೊಂದು ಅವತ್ತು ಹೇಳಿದೆ ಗಿಡಗಳ ಜವಾಬ್ದಾರಿ ನಾನು ಇರೋ ತನಕ ತಗೋತೀನಿ ಅಂತ ನಾನು ಹೇಳಿದ್ದೀನಿ. ಅಂದ್ರೆ ಈಗ ಒಂದು 4 ವರ್ಷ ಏನೇ ಟ್ರಾನ್ಸ್ಫರ್ ಆದ್ರೂ ಬಂದು ನೋಡ್ಕೋತೀವಿ. ಈಗೇನು ಅಂತ ಏನು ಸಮಸ್ಯೆ ಇರಲ್ಲ ಸರ್. ಈಗ ನಂಗೊಂದು ಲೆಸನ್ಸ್ ಕಲ್ತಿದ್ದೀನಿ. ಲೆಸನ್ಸ್ ಏನು ಅಂತಂದ್ರೆ, ಒಂದು ನಮ್ಗೀಗ ಬೇಸಿಗೆಯಲ್ಲಿ ಇನ್ನೊಂದು ನೀರು ಜಾಸ್ತಿ ಆದಾಗ, ಇನ್ನೊಂದು ಹುಲ್ಗಳು ಜಾಸ್ತಿ ಆದಾಗ 3 ಟೈಮ್ ಅಷ್ಟೇ ನಾವು ಬೇಕಿರೋದು. ಇನ್ನು ಇದಕ್ಕೇನು ಗೊಬ್ಬರ ಹಾಕೋದು ಬೇಕಿಲ್ಲ ಅಥವಾ ಬೇರೆ ಹಾಕೋದೇನು ಬೇಕಿಲ್ಲ, ಅದ್ರ ಪಾಡಿಗೆ ಅವು ಬೆಳೀತಾ ಹೋಗ್ತವೆ. ಸೊ ಈಗ ಆ ಅಂದಾಜಿನಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ರೆ ಆಗುತ್ತೆ. ಆ್ಯಂಡ್ ಸಪೋರ್ಟ್ ಇದ್ದಾರೆ, ಸ್ಟಾಫ್ ಸಪೋರ್ಟ್ ಇದ್ದಾರೆ, ಸುತ್ತಮುತ್ತ ಸಪೋರ್ಟ್ ಇದ್ದಾರೆ. ಒಟ್ಟಲ್ಲಿ ಹಾಕಿದ್ದೀವಿ ಸರ್, ಇದನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ನಡ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಅದೇ ರೀತಿ ನಮ್ಮದು ಬರೀ ಜಸ್ಟ್ ಗಿಡಗಳೆಲ್ಲ ಒಳಗಡೆ ನೋಡಿದೆ, ನಿಮ್ಮದು ಕ್ವಾಲಿಟಿ ಕೇರ್. ಸೊ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಬಗ್ಗೆ, ಮೆಡಿಸಿನ್ಸ್ ಬಗ್ಗೆ, ಪೇಷಂಟ್ಸ್ ಬಗ್ಗೆ. ಸೊ ಹಾಗಾಗಿ ಉತ್ತಮವಾಗಿ ಸೇವೆ ಕೊಡ್ತಾ ಇದ್ದೀವಿ. ಜನಗಳು ಸ್ವಲ್ಪ ಜನ ಮಾತಾಡ್ತಾರೆ ಅಥವಾ ಏನೇನೋ ಅಂತಾರೆ, ನಾವು ಅವಕ್ಕೆಲ್ಲ ಟೀಕೆ ಟಿಪ್ಪಣಿಗಳು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಅದು ಚಾಲೆಂಜಸ್ ಆಗಿ ತಗೊಂಡು ಇನ್ನೂ ಉನ್ನತೀಕರಣ ಮಾಡೋದಕ್ಕೆ ಹೋಗ್ಬೇಕು. ಗೊರೂರು ಅದೇ ರೀತಿ ಆಗಿದೆ ಸರ್. ಗೊರೂರು ನಮ್ಮ ಅಂದ್ರಲ್ಲೇ ಇದೆ. ಬಟ್ ಅಲ್ಲಿ ಗಿಡಗಳೇನು ಹಾಕಿಲ್ಲ. ಬಟ್ ಅಲ್ಲಿರುವಂತಹ ಕ್ವಾಲಿಟಿ ಆಗಿರ್ಬೋದು, ವರ್ಕ್ ಆಗಿರ್ಬೋದು, 2 ಕಡೆ ನೋಡ್ತೀರಾ ನೀವು? ಅಂದ್ರೆ ಪೇಷಂಟ್ ನೋಡಲ್ಲ ಸರ್, ನಂದು. ಬಟ್ ಇನ್ಚಾರ್ಜ್ ನಂದೇ ಇದೆ. ಹಾಗಾಗಿ ಅಲ್ಲೂ ಎಲ್ಲ ಔಷಧಿಗಳಾಗಿರ್ಬೋದು, ಇದಿರ್ಬೋದು, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಇದು PHC ಅಲ್ಲ? ಅದು ಸರ್, PHC ಹಾಸನ. ಭಾಳ ಅದ್ಭುತವಾಗಿದೆ ಸರ್.